ಇಂಗ್ಲಿಷ್ ವಾಕ್ಯಗಳಲ್ಲಿ ಮೋರ್ ಓವರ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಮೋರ್ ಓವರ್ ಹೇಗೆ ಬಳಸಬೇಕು? ಮೋರ್ ಓವರ್ ಅಂದರೆ ಇದಲ್ಲದೆ ಮತ್ತೊಂದು ವಿಷಯವೆಂದರೆ, ಮೋರ್ ಓವರ್ ಅಂದರೆ ಇದಲ್ಲದೆ ಮತ್ತೊಂದು ವಿಷಯವೆಂದರೆ, ಇದನ್ನು ಈಗಾಗಲೇ ಹೇಳಿರುವ ವಿಷಯಕ್ಕೆ ಪೂರಕವಾಗಿ ಮತ್ತೊಂದು ಪ್ರಮುಖವಾದ ಅಥವಾ ಬಲವಾದ ಮಾಹಿತಿಯನ್ನು ಸೇರಿಸಲು ಬಳಸುತ್ತೇವೆ. ಮೋರ್ ಓವರ್ ಅಂದರೆ ಇದನ್ನು ಈಗಾಗಲೇ ಹೇಳಿರುವ ವಿಷಯಕ್ಕೆ ಪೂರಕವಾಗಿ ಮತ್ತೊಂದು ಪ್ರಮುಖ ಅಥವಾ ಬಲವಾದ ಮಾಹಿತಿಯನ್ನು ಸೇರಿಸಲು ಬಳಸುತ್ತೇವೆ. ಉದಾಹರಣೆಗೆ, ಇದು ಫರ್ದರ್ ಮೋರ್ನಂತೆಯೇ ಅರ್ಥ ನೀಡುತ್ತದೆ. ಇದು ಫರ್ದರ್ ಮೋರ್ನಂತೆಯೇ ಅರ್ಥ ನೀಡುತ್ತದೆ. ಉದಾಹರಣೆಗೆ, ದ ಹೋಟೆಲ್ ಈಸ್ ವೆರಿ ಕ್ಲೀನ್, ಮೋರ್ ಓವರ್ ದ ಸರ್ವಿಸ್ ಈಸ್ ಎಕ್ಸಲೆಂಟ್. ಆ ಹೋಟೆಲ್ ತುಂಬ ಸ್ವಚ್ಛವಾಗಿದೆ, ಇದಲ್ಲದೆ ಅಲ್ಲಿನ ಸೇವೆಯೂ ಅತ್ಯುತ್ತಮವಾಗಿದೆ. ದ ಹೋಟೆಲ್ ಈಸ್ ವೆರಿ ಕ್ಲೀನ್, ಮೋರ್ ಓವರ್ ದ ಸರ್ವಿಸ್ ಈಸ್ ಎಕ್ಸಲೆಂಟ್. ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್ ಈಸ್ ಫನ್, ಮೋರ್ ಓವರ್ ಇಟ್ ಓಪನ್ಸ್ ಅಪ್ ಜಾಬ್ ಆಪರ್ಚುನಿಟೀಸ್. ಹೊಸ ಭಾಷೆಯನ್ನು ಕಲಿಯುವುದು ಮಜವಾಗಿರುತ್ತದೆ, ಇದಲ್ಲದೆ ಇದು ಉದ್ಯೋಗಾವಕಾಶಗಳನ್ನು ಮುಕ್ತಗೊಳಿಸುತ್ತದೆ. Smoking is bad for health, moreover it is an expensive habit. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಇದಲ್ಲದೆ ಇದು ದುಬಾರಿ ಅಭ್ಯಾಸವೂ ಹೌದು. Smoking is bad for health, moreover it is an expensive habit. The tablet is lightweight, moreover it has a beautiful display. ಈ ಟ್ಯಾಬ್ಲೆಟ್ ಹಗುರವಾಗಿದೆ, ಇದಲ್ಲದೆ ಇದು ಸುಂದರವಾದ ಡಿಸ್ಪ್ಲೇಯನ್ನು ಹೊಂದಿದೆ. ದ ಟ್ಯಾಬ್ಲೆಟ್ ಈಸ್ ಲೈಟ್ ವೆಯ್ಟ್, ಮೋರ್ ಓವರ್ ಇಟ್ ಹ್ಯಾಸ್ ಎ ಬ್ಯೂಟಿಫುಲ್ ಡಿಸ್ಪ್ಲೇ. ಹೀ ಡಿಡೆಂಟ್ ಇನ್ವೈಟ್ ಮೀ ಟು ದ ಪಾರ್ಟಿ, ಮೋರ್ ಓವರ್ ಐ ವಾಸ್ ಟೂ ಬ್ಯುಸಿ ಟು ಗೋ. ಅವನು ನನ್ನನ್ನು ಪಾರ್ಟಿಗೆ ಆಹ್ವಾನಿಸಲಿಲ್ಲ, ಇದಲ್ಲದೆ ನಾನು ಹೋಗಲು ತುಂಬ ಬ್ಯುಸಿಯಾಗಿದ್ದೆ. ಹೀ ಡಿಡೆಂಟ್ ಇನ್ವೈಟ್ ಮೀ ಟು ದ ಪಾರ್ಟಿ, ಮೋರ್ ಓವರ್ ಐ ವಾಸ್ ಟೂ ಬ್ಯುಸಿ ಟು ಗೋ. Swimming is a full body workout, moreover it helps in weight loss. ಈಜು ಇಡೀ ದೇಹಕ್ಕೆ ಉತ್ತಮ ವ್ಯಾಯಾಮವಾಗಿದೆ, ಇದಲ್ಲದೆ ಇದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ವಿಮ್ಮಿಂಗ್ is a full body workout, moreover it helps in weight loss. The salary for the new job is very high, moreover the office is close to my home. ಹೊಸ ಕೆಲಸದ ಸಂಬಳ ತುಂಬ ಹೆಚ್ಚಾಗಿದೆ, ಇದಲ್ಲದೆ ಕಚೇರಿಯು ನನ್ನ ಮನೆಯ ಹತ್ತಿರದಲ್ಲಿದೆ. ದ ಸ್ಯಾಲರಿ ಫಾರ್ ದ ನ್ಯೂ ಜಾಬ್ ಈಸ್ ವೆರಿ ಹೈ, ಮೋರ್ ಓವರ್ ದ ಆಫೀಸ್ ಈಸ್ ಕ್ಲೋಸ್ ಟು ಮೈ ಹೋಮ್. ಶಿ ಮಿಸ್ಡ್ 3 classes ದಿಸ್ ವೀಕ್, ಮೋರ್ ಓವರ್ ಶಿ ಫಾರ್ಗಾಟ್ ಟು ಸಬ್ಮಿಟ್ ಹರ್ ಅಸೈನ್ಮೆಂಟ್. ಅವಳು ಈ ವಾರ 3 ತರಗತಿಗಳಿಗೆ ಗೈರು ಹಾಜರಾಗಿದ್ದಾಳೆ, ಇದಲ್ಲದೆ ಅವಳು ತನ್ನ ಅಸೈನ್ಮೆಂಟ್ ಸಲ್ಲಿಸುವುದನ್ನು ಮರೆತಿದ್ದಾಳೆ. ಶಿ ಮಿಸ್ಡ್ 3 classes ದಿಸ್ ವೀಕ್, ಮೋರ್ ಓವರ್ ಶಿ ಫಾರ್ಗಾಟ್ ಟು ಸಬ್ಮಿಟ್ ಹರ್ ಅಸೈನ್ಮೆಂಟ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲೀಲಿಕ್ಕಿದ್ರೆ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ. ನಾನು ನಿಮಗಾಗಿಯೇ ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ತಯಾರಿಸಿದ್ದೇನೆ. ಅದು 15 ನಿಮಿಷದ ವಿಡಿಯೋ ಕೋರ್ಸ್. 15 ನಿಮಿಷದ ವಿಡಿಯೋ ನಾನು ಡೈಲಿ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ ದಿನ ಬೆಳಿಗ್ಗೆ. ಅದರಲ್ಲಿ ನಾನು ಪ್ರತಿ ವಿಷಯವನ್ನು 2 ಸಲ ವಿವರಿಸಿದ್ದೇನೆ. ನೀವು ನನ್ನ ಜೊತೆ ರಿಪೀಟ್ ಮಾಡ್ತೀರಾ. ಅದರ ಉದ್ದೇಶ ರಿಪೀಟ್ ಆ್ಯಂಡ್ ಲರ್ನ್ ಅಥವಾ ಲಿಸನ್ ಆ್ಯಂಡ್ ಲರ್ನ್. ಸೊ ನೀವು ಅದನ್ನು ನನ್ನ ಜೊತೆ 2 ಸಲ ರಿಪೀಟ್ ಮಾಡ್ತೀರಿ, ಮತ್ತು ಆ ವಿಡಿಯೋವನ್ನು ನೀವು 4-5 ಸಲ ನೋಡಿ 8-10 ಸಲ ರಿಪೀಟ್ ಮಾಡ್ತೀರಿ. ಹೀಗೆ ನೀವು ದಿನ ಮಾಡಬೇಕು. 3 ತಿಂಗಳು ಹೀಗೆ ನೀವು ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಕಾರಣ, ನಾನು ಆ ಕೋರ್ಸ್ನಲ್ಲಿ ನನ್ನ 32 ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸುವಾಗ ಆಗುವ ಅನುಭವದಿಂದ ಅವರಿಗೆ ಏನೆಲ್ಲ ಕಲಿಸಿದರೆ ಅರ್ಥ ಆಗ್ತದೋ, ಹೇಗೆ ಕಲಿಸಿದರೆ ಅರ್ಥ ಆಗ್ತದೋ ಅದನ್ನೇ ನಾನು ಅದರಲ್ಲಿ ನೀಡಿದ್ದೇನೆ. ನಿಮಗೂ ಅದರಿಂದ ತುಂಬ ಲಾಭ ಆಗ್ತದೆ. ಅದರ ಫೀ ಕೇವಲ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನಗೆ ಫೋನ್ಪೇ ಅಥವಾ ಜಿಪೇ ಮೂಲಕ ನನ್ನ ನಂಬರಿಗೆ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಅವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.